ನಿನ್ನನ್ನು ಕಾಡಿನಲ್ಲಿ ಕೊಳ್ಳುವುದಕ್ಕೆ ಮುಂದಾದೆ. ನೇತಾಳನಿಂದ ಪಾಲಿತನಾದೆ. ಮಣಿಕಂಠ ಹುಲಿಯ ಹಾಲಿನ ಪ್ರಕರಣದಲ್ಲಿ ನಿನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟೆ. ಆದರೂ ಬದುಕಿ ಬಂದೆ. ಅಯ್ಯಪ್ಪ, ಯೋಗಿಯಾಗಿ ಹೋದೆಯ? ಯೋಗಿಯೇ, ಈ ಸಲ ಏನಾದ್ರೂ ಬದಲಾವಣೆ ಆಗಬೇಕು. ಯೋಗಿಯೇ ಎದ್ದು ನಿಲ್ಲಬೇಕು. ಯೋಗಿಯೇ ಎದ್ದು ನಿಲ್ಲಬೇಕು. ಇಲ್ಲಿ ದಕ್ಷಿಣದಲ್ಲಿ ನಿಂತು ಏನು ಪ್ರಯೋಜನ ಇಲ್ಲ. ನಾವು ಮೊದಲೇ ನಿನ್ನಂತ ಪಾಪಿಗಳು ಬೇದತ್ತು ಮಾಡಿದ್ರೆ ದಕ್ಷಿಣದ ಯೋಗಿಗಳೇ ಉತ್ತರ ಕೊಡುವುದಕ್ಕೆ ಎದ್ದು ನಿಲ್ಲುತ್ತಾರೆ. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳ. ನಾವು ಪಕ್ಕದ ರಾಷ್ಟ್ರದಲ್ಲಿರುವಂತಹ ಗ್ರಾಮದ ಹೆಸರನ್ನು ಕೇರಳದ ಒಂದೊಂದು ಗ್ರಾಮಕ್ಕೆ ಇಟ್ಟಾಯಿತು. ನಿಮಗೆ ಅದನ್ನೇ ನಿಲ್ಲಿಸಲಿಕ್ಕೆ ಆಗಿಲ್ಲ. ಮತ್ತೆ ಸಾರ್ವತ್ರಿಕವಾಗಿ ಯಾರ್ಯಾರಿಗೆ ಯಾವ ಯಾವ ಮಾಂಸಗಳ ರಕ್ಷಣ ಬೇಕು ಅದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನು ಇಟ್ಟಿದ್ದೇನೆ. ಮಾತ್ರ ಅಲ್ಲ, ಧರ್ಮ ಯುದ್ಧ, ಪ್ರೀತಿ ಯುದ್ಧ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದಾದಂತಹ ಸನಾತನತೆ. ಲೋಕದಲ್ಲಿ ಒಂದು ಕ್ರಮ ಉಂಟು ಗೊತ್ತಾ? ಹೇಗೆ? ರಾಮ ಎಷ್ಟು ವರ್ಷ ಬದುಕಿದ? ಎಷ್ಟು? ರಾವಣ ಎಷ್ಟು ಲಕ್ಷ ವರ್ಷ ಬದುಕಿದ? ರಾಮ ಕೆಲವೇ ಸಾವಿರ ವರ್ಷ ಬದುಕಿದ. ಅದಕ್ಕೆ ಇವತ್ತಿಗೂ ರಾಮರಾಜ್ಯ ಅಂತ ಕರೆಯಲ್ಪಡ್ತದೆ ಒಂದು ನೆಲ. ಮಾತ್ರವಲ್ಲ, ರಾವಣ ಕೋಟಿ ವರ್ಷ ಬದುಕಿದ. ರಾವಣನನ್ನು ಒಳ್ಳೆಯವ ಅಂತ ಹೇಳುವುದಿಲ್ಲ. ಕೆಟ್ಟವರಿಗೆ ಆಯುಸ್ಸು ಹೆಚ್ಚು, ಉತ್ತಮರು ಬದುಕುವುದು ಕಡಿಮೆ ಆದರೂ ಅವರ ಹೆಸರು ನಿರಂತರ ಉಳಿಯುತ್ತದೆ. ಇನ್ನಂತಹ ರಾವಣರು ಕಟ್ಟಿದ ರಾಜ್ಯವನ್ನು ದಮನಗೊಳಿಸುವುದಕ್ಕೆ ಒಂದಲ್ಲ ಒಂದು ದಿನ ಒಬ್ಬ ರಾಮ ಹುಟ್ಟಿ ಬಂದೇ ಬರ್ತಾನೆ. ಸರಿ ಇರ್ಲಿ, ರಾಮ ಹುಟ್ಟಿ ಬರಲಿ. ಹಾಗಂತ ರಾವಣ ಇಲ್ಲದೆ ರಾಮಾಯಣ ಆಗುದಿಲ್ಲ. ಗೊತ್ತಿಲ್ಲ ನನಗೆ. ರಾವಣ ಎಷ್ಟು ಜೀವನ ಬದುಕಿದ್ದಾನೆ. ಕತ್ತಲೆ ಇಲ್ಲದೆ ಬೆಳಕಾಗುವುದಿಲ್ಲ. ಹಾಗೆಂದು ರಾವಣನೇ ಉಳಿಯಬೇಕು ಅನ್ನುವಂತ ಬೇಡ, ರಾವಣ ಇಲ್ಲದೆ ನೀನು ಆ ಕಥೆಯನ್ನು ಮಾಡಬಹುದು. ಈಗ ನೀನು ರಾಮನ ಸತ್ತ ನಂತರ ರಾಮ ಉಳಿಯಲಿಲ್ವಾ? ಉಳಿದಿದ್ದ. ರಾಮನ ಕಥೆ ಮುಂದುವರಿಯಲಿಲ್ಲ. ಅದನ್ನು ರಾಮಾಯಣ ಅಂತ ಹೇಳಿದ್ದಲ್ಲ. ಮತ್ಯಾವುದ? ರಾಮಾಯಣ ಎನ್ನುವುದು ರಾವಣನಿಂದಲೇ ಆರಂಭ ಆದ ಕಥೆ. ಅದರ ಮಾತ್ರ ಖಂಡಿತ ಅಲ್ಲ. ರಾವಣನ ಹೆಸರು ಉಲ್ಲೇಖಿಸಲ್ಪಡುವುದೇ ಮಧ್ಯದಲ್ಲಿ. ಪೂರ್ವಂ ರಾಮ ತಪೋ ವನಾಭಿಗಮನಂ ಹತ್ವಾ ಮೃಗಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ. ಮತ್ತೇನು? ಸುಗ್ರೀವ ಸಂಭಾಷಣಂ. ಮತ್ತೆ ಪಶ್ಚಾತ್ ರಾವಣ ಕುಂಭಕರ್ಣಾದಿ ಮಥನಂ. ಎಲ್ಲಿ ಬಂದದ್ದು ರಾವಣ ಮಥನ? ಎಲ್ಲಿಗೆ ಬಂತು? ಆರಂಭ ಪೂರ್ವಂ ರಾಮಂ ವನಾಭಿಗಮನಂ. ಸರಿ, ರಾಮನಿಂದ ರಾವಣನಿಂದಲ್ಲ. ಮುಗಿಬೇಕಾದ್ರೆ ರಾವಣ ಬೇಕು. ಅದೇ ಈಗ ಅಯ್ಯಪ್ಪನಿಂದ ಮುಗಿಯಬೇಕು. ಕೇಳು ಪಂಡಿತನ ಮದುವೆ ಆಗಬೇಕು. ಈಗ ರಾಮ ಮೊದಲು ಹುಟ್ಟಿದ್ದ, ರಾವಣ ಮುಗಿಬೇಕು. ರಾವಣನೇ ದೊಡ್ಡವ. ದೇವರು ಯಾರು? ಇನ್ನ ದೇವರು ನನ್ನ ದೇವರು ಯಾರು ಅಂತಲ್ಲ, ನಿನ್ನಂತ ಪಾಪಿಗಳು. ನಾನು ಇನ್ನು ರಾವಣ ಇರುವಲ್ಲಿ ರಾವಣ ದೊಡ್ಡವ ಅಂತ ಹೇಳುವುದು. ಯಾವ ಆಕೆಯನ್ನು ಲೋಕಮಾತೆ ಅಂತ ಪೂಜಿಸಬೇಕು ಅಂತ ಮಹಿಷನಂತ ದುಷ್ಟರನ್ನು ಕೊಂದರೂ ಕೂಡ ಮಹಿಷನ ಭಕ್ತ ಹಿಡಿದು ನಡೆಯುವ ಮೂರ್ಖರು ನಿನ್ನಂತಹವರು ಈಗಲೂ ಇದ್ದಾರೆ. ಆದ್ದರಿಂದ ಚರಿತ್ರೆ ಮುಖ್ಯವಲ್ಲ, ಆರಾಧನೆಯೇ ಮುಖ್ಯ. ಕೇಳು ಪಂಡಿತ. ನಿನಗೆ ನಾನೊಂದು ಮಾತು ಹೇಳಿಯೋ, ನೀನು ಯೋಗಿಯಾಗು ಅಥವಾ ನಿನ್ನನ್ನು ಅನುಮೋದಿಸುವವರು 1000 ಮಂದಿ ಇರಲಿ, ಏನೇ ಆದ್ರೂ ನಮ್ಮನ್ನು ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮೊದಲು ನಿನಗಿದ್ದದ್ದು ಶಿವಸೇನೆಯ ಬಲ, ವೇತಾಳನವರು. ಅದನ್ನು ತಡೆದು ನಿಲ್ಲಿಸಿದ್ದೇನೆ. ಇನ್ನು ಸ್ವಲ್ಪ ಸಮಯ ಹೋಗಲಿ, ನಿನ್ನ ಜೊತೆಯಲ್ಲಿರುವ ಸಂಘ ಪರಿವಾರವನ್ನು ನಿಷೇಧಿಸುತ್ತೇವೆ. ನಮ್ಮ ಮನಸ್ಥಿತಿಯ ಮೈತ್ರಿಕೂಟವೇ ಎದ್ದು ಬಂದಾಗ ನಿನ್ನದು ಏನು ಮಾಡಿ ಈ ಕಾಲಕ್ಕಾಗುವಾಗ ನೀನು ಯಾವುದನ್ನು ಪಡೆಯುತ್ತೇನೆ ಅಂತ ಯೋಚಿಸಿದೆಯೋ, ಯಾವುದು ನಿನ್ನಂತೆ ಅಂತ ಭಾವಿಸಿದೆಯೋ, ಆ ಶಿವಸೇನೆಯಲ್ಲಾದರೂ ಒಳ್ಳೆಯವರು ನಮ್ಮ ಕಡೆ ಬಂದವರು ಎನ್ನುವುದು ನಿನಗೆ ನೆನಪಿರಲಿ. ನೀನು ಅದನ್ನು ಮಹಾನಗರದಲ್ಲಿ ಎಲ್ಲಿಯೂ ಹೇಳುತ್ತೇನೆ. ಯಾಕೆ ಬಲ್ಲೆಯ? ಅಂತವರ ಬೆಂಬಲದಿಂದಲೇ ನಾವು ನಮ್ಮ ತನವನ್ನು ಬೆಳೆಸುವುದು.
ಶ್ರೀ